ಗುಡ್ ಮಾರ್ನಿಂಗ್. ಬಹುಶಃ ಇವತ್ತೊಂದು ಸಬ್ಸ್ಕ್ರೈಬರ್ಗೆ ಜಾಬ್ ಸಿಕ್ಕಿದೆನಾ, ನಾನು ಕರೆಕ್ಟಾಗಿ ನೋಟಿಫಿಕೇಷನ್ ನೋಡಲಿಲ್ಲ. ಸಿಕ್ಕಿದೆನೋ ಗೊತ್ತಿಲ್ಲ ನನಗೆ. ಸಿಕ್ಕಿದರೆ ನಾನು ಇವತ್ತು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ, ಅದರಲ್ಲಿ ಹೇಳ್ತೇನೆ. ನೋಡಿದಾಗೆ ಆಯಿತು ನೋಟಿಫಿಕೇಷನು, ಮತ್ತೆ ಗೊತ್ತಿಲ್ಲ. ನೋಡುವ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಕರೆಕ್ಟಾಗಿ ನೋಡಲಿಕ್ಕಾಗಲಿಲ್ಲ. ಇವತ್ತಿದು ಫಸ್ಟ್ ಜಾಬ್ ಇದೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಪ್ಲೈ ಮಾಡೋರಿಗೆ. ಓಕೆ, ಇವತ್ತಿದ್ದು ಜಾಬ್ ಯಾವುದಂತ ಹೇಳಿದರೆ, ಹಾರ್ಡ್ ವರ್ಕಿಂಗ್ ಮೋಟಿವೇಟೆಡ್ ಆಫೀಸ್ ಎಕ್ಸಿಕ್ಯೂಟಿವ್ ಬೇಕು. ತುಂಬ ಹಾರ್ಡ್ ವರ್ಕ್ ಮಾಡುವವರು ಮತ್ತು ಒಳ್ಳೆಯದಾಗಿ ಚೆಂದ ಮಾಡಿ ಇಂಡಿವಿಜುವಲ್ ಆಗಿ ಯಾರ ಮೇಲೆ ಡಿಪೆಂಡ್ ಆಗದೆ ವರ್ಕ್ ಮಾಡುವವರು ಬೇಕು. ಡಿಗ್ರಿ ಕ್ವಾಲಿಫಿಕೇಷನ್ ಆಗಬೇಕು ಮತ್ತು ವಿತ್ ಕಂಪ್ಯೂಟರ್ ನಾಲೆಡ್ಜ್, ಕಂಪ್ಯೂಟರ್ ಗೊತ್ತಿರಬೇಕು, ಹೇಗೆ ಆಪರೇಟ್ ಮಾಡೋದು ಅಂತ ಹೇಳಿ. 20 ರಿಂದ 30 ವರ್ಷದೊಳಗಿನವರು, ಹುಡುಗರು ಅಥವಾ ಹುಡುಗಿಯರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. 9731816342. ವೆಜ್ ರೆಸ್ಟೋರೆಂಟ್ ಹೈದರಾಬಾದಲ್ಲಿದೆ. ಹೈರಿಂಗ್ ಫಾರ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಟ್ ಹೈದರಾಬಾದ್. ಮ್ಯಾನೇಜರ್, ಶೆಫ್ಸ್, ಸೌತ್ ಆ್ಯಂಡ್ ನಾರ್ತ್, ದೋಸಾ ಮಾಸ್ಟರ್, ಅಸಿಸ್ಟೆಂಟ್ಸ್, ಹೆಲ್ಪರ್ಸ್. ಕಾಂಟ್ಯಾಕ್ಟ್ ರಘುನಾಥ್ 9440736488. ಲೇಡಿ ಪಿ ಜಿ ಇನ್ಚಾರ್ಜ್ ಬೇಕು. ಲೇಡೀಸ್ ಪಿ ಜಿ ಅಂದರೆ 30 ರೆಸಿಡೆನ್ಸ್ ಇದೆ ಅಲ್ಲಿ, ಅದಕ್ಕೆ ಲೇಡಿ ಇನ್ಚಾರ್ಜ್ ಬೇಕು. ಪಿ ಜಿದ್ದು ಆಪೋಸಿಟ್ ಯನಪೋಯ ಹಾಸ್ಪಿಟಲ್, ಕುಟ್ಟಾರ್. ಅಂದರೆ ಇಂಡಿಪೆಂಡೆಂಟಾಗಿ ಅವರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಬೇಕು, ಅಂಥವ್ರು ಇನ್ಚಾರ್ಜ್ ಬೇಕಾಯ್ತಾ. 6362958020. ಇನ್ನೊಂದು ನಂಬರ್ 6361558020. ಕಂಪ್ಯೂಟರ್ ಬಿಲ್ ರೈಟರ್, ವೇಟರ್ ಮತ್ತು ಕ್ಲೀನರ್ ಬೇಕು. 9964192367. ಇನ್ನೊಂದು ನಂಬರ್ 082424515534. ಈಗ ಒಂದು ಜಾಬ್ ಇದ್ದರೆ ಅದನ್ನು ನಾನು ಹೇಳಿದರೆ, ನಾನು ವಿಡಿಯೋದಲ್ಲಿ ಹಣ ಅವರು ತೆಗೊಳ್ಳೋದಿಲ್ಲ ಅಥವಾ ತೆಗೊಳ್ತಾರೆ, ಎರಡು ನಾನು ಇನ್ಫಾರ್ಮೇಷನ್ನ ಕೊಡೋದಿಲ್ಲ. ಸೊ ಆವಾಗ ನಿಮಗೇನಾದರೂ ನೀವು ಕಾಲ್ ಮಾಡುವಾಗ ಹಣ ತೆಗೊಳ್ತಾರಂತ ಹೇಳಿದರೆ ಫೋನ್ ಕಟ್ ಮಾಡೋದು ಅಷ್ಟೇ. ಅಂದರೆ ಕೆಲವೊಮ್ಮೆ ಹಾಗೆ ಕೂಡ ಆಗ್ತದೆ, ನನಗೆ ಗೊತ್ತಿದ್ದ ಪ್ರಕಾರ. ನನ್ನ ಹತ್ರ ಹೇಳೋದಿಲ್ಲ ಅವರು, ನಾವು ಹಣ ತಗೊಳ್ತೇವೆ, ಫೀಸ್ ತಗೊಳ್ತೇವೆ ಅಂತ ಹೇಳಿ. ಬಟ್ ನೀವು ಕಾಲ್ ಮಾಡುವಾಗ ಏನಾದರೂ ಹಾಗೆ ಆಗುವಂಥ ಚಾನ್ಸಸ್ ಇರ್ಬೋದು, ಇರದೇ ಇರ್ಬೋದು. ಆದರೆ ನಿಮ್ಮ ಸೇಫ್ಟಿಗೆ, ನಿಮ್ಮ ನಾಲೆಜಿಗೆ ನಿಮಗೆ ಒಂದು ಗೊತ್ತಾಗಲಿ ಅಂತ ಹೇಳೋದು. ಯಾಕೆಂದರೆ ಮತ್ತೆ ನೀವು ಕಮೆಂಟ್ ಮಾಡಿ ನನಗೆ ಕೇಳಬಾರ್ದಲ್ವ. ಸೊ ನಾನು ಮೊದಲೇ ಹೇಳೋದು, ನಾನು ವಿಡಿಯೋದಲ್ಲಿ ಹಣ ತೆಗೊಳ್ತಾರಾದರೆ ಡೈರೆಕ್ಟಾಗಿ ನಾನು ಹಣ ತೆಗೊಳ್ತೇನೆ ಅಂತ ಹೇಳ್ತೇನೆ. ಯಾವುದಕ್ಕೆ ಅಂತ ಹೇಳಿದರೆ ಅದು ಕನ್ಸಲ್ಟೆನ್ಸಿಗೆ. ಆಬ್ವಿಯಸ್ಲಿ ಕನ್ಸಲ್ಟೆನ್ಸಿಗೆ ಎಲ್ಲರಿಗೂ ಗೊತ್ತಿದೆ, ಫುಲ್ಲು ಜನರಿಗೆ ಗೊತ್ತಿದೆ, ಕನ್ಸಲ್ಟೆನ್ಸಿ ಅವರು ಅಮೌಂಟ್ ತಗೊಳ್ತಾರೆ. ಆದರೆ ಅಲ್ಲಿ ಜಾಬ್ ಸಿಗ್ತದಾ ಅಂತ ಹೇಳಲಿಕ್ಕಾಗೋದಿಲ್ಲ ಅವರು ಅಮೌಂಟು ತಗೊಳ್ಳಿದ ತಕ್ಷಣ. ಯಾಕಂದರೆ ಕನ್ಸಲ್ಟೆನ್ಸಿ ಅಂತ ಹೇಳುವಾಗ ರಿಜಿಸ್ಟ್ರೇಷನ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಸೊ ಆವಾಗ ಅವರು ಫೀಸನ್ನು ತಗೊಳ್ತಾರೆ. ಮತ್ತು ನಿಮಗೆ ಒಂದು ವೇಳೆ ನೀವು ಅವರಿಗೆ ಫೀಸ್ ಕೊಡೋದಾದರೆ ಅವರ ಫಸ್ಟ್ ತಿಂಗಳದ್ದು ಸ್ಯಾಲ್ರಿಯಿಂದ ನಿಮಗೆ ಅಮೌಂಟ್ ಕಟ್ಟಾಗ್ತದೆ, ಹಾಗೆ ಇರ್ತದೆ. ಇಲ್ಲಾಂದರೆ ಜಾಬ್ ಆಗೋ ಮುಂಚೆನೇ ಒಬ್ಬರು ಕೇಳ್ತಾರೆ, ಇಲ್ಲಾಂದರೆ ಜಾಬ್ ಆದಮೇಲೆ ಕೇಳ್ತಾರೆ. ಸೊ ಕನ್ಸಲ್ಟೆನ್ಸಿದು ಹಾಗೆಲ್ಲ ಇರ್ತದೆ. ಓಕೆ, ಅವರಿಗೆಲ್ಲ ಲೈಸೆನ್ಸ್ ಎಲ್ಲ ಸಿಗ್ತದೆ. ಸೊ ಕನ್ಸಲ್ಟೆನ್ಸಿ ಆಫೀಸನ್ನು ಹಾಕಿ ಕೂತ್ಕೊಳ್ತಾರೆ ಅವರು. ಆದರೂ ಅವರು ಕೂಡ, ಅಥವಾ ಯಾರೇ ಆಗಿರಲಿ, ನಾನು ವಿಡಿಯೋಲಿ ಹೇಳ್ತೇನೆ ಅಥವಾ ಹೇಳದೇ ಇರ್ತೇನೆ ಹಣ ತೆಗೊಳ್ತಾರಂತ ಹೇಳಿ ಅಥವಾ ತೆಗೊಳ್ಳೋದಿಲ್ಲ ಅಂತ ಹೇಳಿ, ಎರಡರಲ್ಲಿ ಒಂದು. ಸೊ ನೀವು ಕನ್ಫ್ಯೂಷನ್ ಆಗಬೇಡಿ, ಅವರು ಹಣ ತೆಗೊಳ್ತಾರಂತ ಹೇಳಿ. ಹಣ ತೆಗೊಳ್ತಾರಂತ ಹೇಳಿದ್ರೆ ಆಯಿತು, ನನಗೆ ಜಾಬ್ ಬೇಡ, ನನಗೆ ಹಣ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳೋದು, ಇಲ್ಲಾಂದರೆ ಫೋನ್ ಕಟ್ ಮಾಡೋದು ಅಷ್ಟೇ, ಬೇರೇನಿಲ್ಲ. ನೀವೇನು ಬೇರೆ ಏನು ಮಾತಾಡದೇ ಇದ್ದರೆ ಆಯಿತು. ನನಗೆ ಕೆಲಸ ಬೇಕಾದಾಗ ನಾನು ಈ ಥರ ಮಾಡಿದ್ದೇನೆ ಕೂಡ. ನನ್ನ ಹತ್ರ ಸುಮಾರು ಜನ ಹಣ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ. ನಿಮಗೆ ಹಣ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಕೊಡಬೇಡಿ, ಯಾರು ನಿಮಗೆ ಫೋರ್ಸ್ ಮಾಡ್ತಾರೆ? ಆಧಾರ್ ಕಾರ್ಡ್ ನಂಬರ್ ಏನು ನೀವು ಕೊಡೋದಿಲ್ಲ ಅಲ್ವಾ, ಮತ್ತು ಇನ್ಯಾವುದೋ ನಂಬರ್ ಪರ್ಸನಲ್ ಏನು ನೀವು ಮಾತಾಡೋದಿಲ್ಲ ಅವ್ರ ಹತ್ರ. ಏನು ಲೊಕೇಶನ್, ಎಲ್ಲಿ, ಏನು ಕೆಲಸ ಅಂತ ಅದೇ ಅಲ್ವಾ ಮಾತಾಡೋದು ನೀವು. ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಷ್ಟು ಕಲ್ತಿದ್ದೀರಿ, ನೀವು ಹೇಳೋದು ಅದೇ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಪರ್ಸನಲ್ ಏನು ಮಾತಾಡಲಿಕ್ಕೇ ಇಲ್ಲ.
ಆದರೆ ನಾನು ಹೇಗೆ ಅಂತ ಹೇಳಿದರೆ ಫಸ್ಟ್ ಕೇಳಿಬಿಡ್ತೇನೆ ಎಲ್ಲ ಇನ್ಫಾರ್ಮೇಷನ್. ನಾನು ನಮ್ಮದು ಹೇಳುವ ಮುಂಚೆನೇ ನಾನು ಕೇಳಿಬಿಡ್ತೇನೆ, ನೀವೇನಾದರೂ ಹಣ ತಗೊಳ್ತೀರಾ ಅಂತ ಹೇಳಿ. ನಂದು ಹಾಗೆ ನೇಚರ್, ನಿಮ್ಮದು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಸೊ ಬೆಟರ್ ಫಸ್ಟೇ ಕೇಳೋದು, ಎಲ್ಲ ಇನ್ಫಾರ್ಮೇಷನ್ ನಾವು ಕೊಡುವ ಮುಂಚೆ ಅವರಿಗೆ ನಾವು ಫಸ್ಟೇ ಕೇಳೋದು ತುಂಬ ಉತ್ತಮ, ಇಟ್ಸ್ ಬೆಟರ್. ಹಾಗಾಗಿ ಸೊ ಕನ್ಸಲ್ಟೆನ್ಸಿ ಅಂತ ಹೇಳುವಾಗ ಹಣ ತಗೊಳ್ತಾರೆ, ಆದರೆ ಬೇರೆಯವರು ಯಾರಾದರೂ ಕೇಳಿದರೆ ಕೊಡಬೇಡಿ ಅಷ್ಟೇ. ನೆಕ್ಸ್ಟ್, ಮ್ಯಾಂಗ್ಳೂರಿನಲ್ಲಿ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟಿಗೆ ಕ್ಲೀನರ್ಸ್, ಹೆಲ್ಪರ್, ವೇಟರ್ಸ್ ಬೇಕು. 9686064321. ನೆಕ್ಸ್ಟ್, ಹುಡುಗರ ಅಥವಾ ಹುಡುಗಿಯರು ಬೇಕು. ಆಫೀಸ್ ಅಸಿಸ್ಟೆಂಟ್, ಕಂಪ್ಯೂಟರ್ ಟ್ಯಾಲಿ ಗೊತ್ತಿರಬೇಕು. ಮಂಗಳೂರಿನ MG ರೋಡ್ನಲ್ಲಿ ಕಂಪನಿಗೆ ಕಂಪ್ಯೂಟರ್ ತಿಳಿದಿರುವ ಹುಡುಗರು ಮತ್ತು ಹುಡುಗಿಯರು. 9448661839. ಇನ್ನೊಂದು ನಂಬರ್ 9481544944. ನೆಕ್ಸ್ಟ್, ಮ್ಯಾಂಗ್ಳೂರಿನ ಕುಳಾಯ ವೆಜ್ ರೆಸ್ಟೋರೆಂಟಿಗೆ ವೇಟರ್ಸ್, ಕ್ಯಾಪ್ಟನ್, ಅಡುಗೆಯವರು, ಕೌಂಟರ್ಗೆ ಹುಡುಗರು ಹುಡುಗಿಯರು. ಉಚಿತ ವಸತಿ ಊಟ. 9972654391. ನೆಕ್ಸ್ಟ್, ಮನೆ ಕೆಲಸಕ್ಕೆ ಹೆಂಗಸರು ಬೇಕು. 17,000 ಸ್ಯಾಲರಿ. ನಾರ್ಮಲ್ ಪೇಷಂಟಿಗೆ ನೋಡ್ಕೊಳ್ಳಿಕ್ಕೆ 20,000 ಮತ್ತು ಬೆಡ್ ರೀಡನ್ಗೆ 22,000. ಲೊಕೇಶನ್ ಇಲ್ಲ. 9108437966. ಫುಡ್ ಆ್ಯಂಡ್ ವೆಜಿಟೇಬಲ್ ಶಾಪ್ ಕೆಲಸಕ್ಕೆ ಹುಡುಗಿಯರು. 8 ಗಂಟೆ ಇಂದ 5 ಗಂಟೆ ತನಕ, 4 ಗಂಟೆಯಿಂದ 8:30 ತನಕ. ಊಟ ವಸತಿ ಉಚಿತ. 9036506947. ಉಡುಪಿ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್, ಪ್ಯಾಕಿಂಗ್ ಹೆಲ್ಪರ್ ಹಾಗೂ ಅಡುಗೆ ಕೆಲಸಕ್ಕೆ ಜನ. ಊಟ ವಸತಿ ಉಚಿತ. 9036506947. ಸೆಕ್ಯೂರಿಟಿ ಗಾರ್ಡ್ ಹಾಗೂ ಹೌಸ್ಕೀಪಿಂಗ್ ಕೆಲಸಕ್ಕೆ ಪುರುಷರು, ಮಹಿಳೆಯರು ಬೇಕು. 9483158945. ಇನ್ನೊಂದು ನಂಬರ್ 9844253796. ನೆಕ್ಸ್ಟ್, ಅಜಯ್ ಕಾರ್, ಕರ್ತಲದಲ್ಲಿ ದನವನ್ನು ಹಾಗೂ ತೋಟಕ್ಕೆ ನೀರು ಬಿಡಲು ಜನ ಬೇಕು. 9632962239. ಇನ್ನು ಕೆಲವರು ಒಂದು ಹೇಳಿಕ್ಕಿತ್ತು ನಿಮಗೆ, ನನ್ನ ಸಬ್ಸ್ಕ್ರೈಬರ್ ಆಗಿ ಉಂಟಲ್ಲ, ಎಂತ ಹೇಳ್ತಾರೆ, ಭಾರಿ ಮೊದಲೆಲ್ಲ ಸಬ್ಸ್ಕ್ರೈಬ್ ಮಾಡುವ ಮುಂಚೆ ದೊಡ್ಡ ಮಾಡಿ ಮಾತಾಡೋದು, ನಾನು ಎಷ್ಟು ಒಳ್ಳೆಯವ ಅಥವಾ ಒಳ್ಳೆಯವಳು ಅಂದರೆ ಸ್ವಲ್ಪ ಪಾಪದಿಂದ ಎಲ್ಲ ಕಮೆಂಟ್ ಹಾಕೋದಾಯ್ತಾ. ಅದೇ ಮನುಷ್ಯ ಬೇರೆ ಐಡಿಯಿಂದ ಹಾಕೋದು ಇನ್ನೊಂದು ಕಮೆಂಟ್, ಅದು ನಂಜಿ ಕಮೆಂಟ್. ಫಸ್ಟ್ ಹಾಕಿದ ಕಮೆಂಟ್ ಒಳ್ಳೆ ಕಮೆಂಟ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಮಾಡುವಾಗ, ಮತ್ತೆ ದಿನದಿಂದ ದಿನಕ್ಕೆ ಅವನಿಗೆ ನನ್ನ ವಿಡಿಯೋ ನೋಡಿ, ಅವಳ ಯಾರಿಗೊತ್ತು, ಎಲ್ಲರೂ ಒಂದೇ, ವಿಡಿಯೋ ನೋಡಿ ನಂಜಿ ಆಗ್ತಾ ಉಂಟು. ಅದಕ್ಕೆ ಬೇಡದಿಲ್ಲದು ಕಮೆಂಟ್ ಹಾಕೋದು, ಫೇಕ್ ಗೇಕ್ ಕೂಕು ಕೇಕು ಕವು ಅಂತೇಳಿ. ಅದು ಕಮೆಂಟ್ ಅವನು ಹಾಕಿದ್ದು ಅಥವಾ ಅವಳು ಹಾಕಿದ್ದು ಬೇರೆಯವ್ರು ನೋಡ್ತಾರಲ್ಲ, ಅದಕ್ಕೆ. ನೀನು ಎಷ್ಟು ID ಮಾಡೋದಾದರೆ ಮಾಡು, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನಿನ್ನನ್ನು ಬ್ಲಾಕ್ ಮಾಡ್ತಾ ಹೋಗ್ತೇನೆ ಆಯಿತಾ. ಆಲ್ ದಿ ಬೆಸ್ಟ್. ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನನ್ನು ಯಾರು ನಂಬ್ತಾರೆ, ನನ್ನಿಂದ ಯಾರಿಗೆಲ್ಲ ಜಾಬ್ ಸಿಕ್ಕಿದೆ, ನಾನು ಫೋನ್ ಮಾಡಿ ಅಲ್ಲ, ಅವರೇ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆಲ್ಲ ಜಾಬ್ ಸಿಕ್ಕಿದೆ ಅವರಿಗೆ ಗೊತ್ತುಂಟು ನಾನು ಹೇಗೆ ಅಂತ, ಅಷ್ಟು ಸಾಕು. ನನ್ನ ಸಬ್ಸ್ಕ್ರೈಬರ್ಸ್ನ ಫ್ರೆಂಡಿಗೂ ಎಲ್ಲ ವಿಡಿಯೋ ಶೇರ್ ಮಾಡಿ, ಅವರಿಗೂ ಜಾಬ್ ಸಿಕ್ಕಿದೆ ಫ್ರೆಂಡ್ಸಿಗೆ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮಂಥ ಒಂದೆರಡು ನಂಜಿಯನ್ನು ನನಗೆ ಹ್ಯಾಂಡಲ್ ಮಾಡಲಿಕ್ಕೆ ಬರ್ತದೆ ಅಂದರೆ ನಮ್ಮ ಎಲ್ಲ ವೀಡಿಯೋ ಎಲ್ಲ ನೋಡಿ ಆಗೋದಿಲ್ಲ ಅಲ್ವಾ, ನಂಜಿ ಆಗ್ತದೆ. ನಿಮಗೆ ಕೂಡ ಮಾಡಲಿಕ್ಕೆ ಉಂಟಾ ಯೂಟ್ಯೂಬ್ ಚಾನಲ್, ನೀವು ಕೂಡ ಮಾಡಿ.